ನೋಡ್ಲಕತ್ತಾಳಕಿ ಮ್ಯಾಲ ತಲೆ ಮೇಲೆ ಒಂದು ಕೈ ಇಟ್ಕೊಂಡು ಏನು ವಿಚಾರ ಮಾಡ್ಲಕತ್ತಾಳ ಏನು? ಏ ಅರ್ಚಿ ಹಾತಿ ಏನು ಹೇಳ್ರಿ? ಅದೇನ್ಲೇ ಹಂಗ ಮ್ಯಾಲ ನೋಡ್ಲಕತ್ತಿದಿ? ಇಲ್ಲಿ ಎದುರು ಬಂದು ನಿಂತು ಮಾತಾಡ್ಲಕತ್ತೀನಿ, ಅತ್ತಿ ಅದಕ್ಕೆ ಬಂದು ನಿಂತಾಳ ಅನ್ನೋದು ಖಬರ್ ಇಲ್ದಂಗೆ ಅಟ್ಟ ವಿಚಾರ ಮಾಡ್ಕೊತ ನಿಂತಿದಿ. ಅಂಥದ್ದೇನು ನೋಡ್ಲಕತ್ತಿದಿ ಮ್ಯಾಲ? ಮ್ಯಾಲ ಏನು ಕಾಣಕತ್ತದ? ಅಡಿಗೆ ಏನು ಮಾಡ್ಲಂತ ಚಿಂತೆ ನನಗೆ ಹತ್ತದ, ನಿಮ್ದೊಂದ ಕಡೆ. ಕೈ ತೆಗಿ ಮೊದಲದ, ಕೈ ತೆಗಿ. ಹೆಣ್ಮಕ್ಕಳು ಹಂಗ ಮುಂಜಾನೆ ಕೈ ತಲೆ ಮೇಲೆ ಇಟ್ಕೊಂಡು ನಿಂತರ ಉಲ್ಟ ದರಿದ್ರ ಬಿಡಿತದ ಮನ್ಯಾಗ. ಪೆಲೆ ಕೈ ತೆಗಿಯೋದು ಪೆಲೆ. ಹೇಳ್ರಿ ಅತ್ತಿ, ಏನೀಗ ಹೇಳ್ರಿ? ಅಡಿಗೆ ಏನು ಮಾಡ್ಬೇಕಂತ ವಿಚಾರ ಮಾಡ್ಲಾಕತ್ತೀನಂದಲ್ಲ, ಅದು ಮ್ಯಾಲ ನೋಡ್ಕೋತ ವಿಚಾರ ಮಾಡ್ಲಾಕತ್ತಿದಿ. ಯಾಕೆ ಮ್ಯಾಲ ಏನಾರ ಅಂಟಿಸಿದ್ಯಾ? ಏನು ಅಡಿಗೆ ಮಾಡಬೇಕು ಏನಿಲ್ಲ ಅಂತ ಹೇಳಿ ನೀವು ಒಂದತ್ತಿ. ಅದು ಈಗಿಂದ ಅಭ್ಯಾಸ ಇಲ್ಲ ಬಿಡ್ರಿ ಅತ್ತಿ. ಸಣ್ಣನಿರ್ತಾನೆ ಶಾಲೆಗೆ ಹೋಗೋ ಟೈಮಿನ ಹಿಡ್ಕೊಂಡು ಅದು ಯಾಕೆ ಏನೋರಿ ಅತ್ತಿ, ಏನಾರ ತಿಳಿದಿಲ್ಲ ಹೊಳೆದಿಲ್ಲ ಅಂತಂತಂದ್ರೆ ಮ್ಯಾಲ ನೋಡೋ ಅಭ್ಯಾಸ ರೀ. ಏನು ಮಾಡ್ಬೇಕ್ರಿ? ಒಬ್ಬಾಕಿಗೆ ಈ ಅಭ್ಯಾಸ ಇರಲ್ರಿ ಅತ್ತಿ. ಎಷ್ಟೋ ಜನರಿಗೆ ಇದು ಆಗಿರ್ತದ್ರಿ, ಎಕ್ಸ್ಪೀರಿಯನ್ಸ್ ಆಗಿರ್ತದ. ಶಾಲೆಗೆ ಓದೋ ಟೈಮಿಗೆ ಏನಾರ ಉತ್ತರ ಗೊತ್ತಾಗಿಲ್ಲ ಅಂತಂದ್ರೆ ಹಿಂಗೆ ಮ್ಯಾಲೆ ನೋಡೋದು. ಅವಾಗ ಟೀಚರ್ ಕೇಳ್ತಿರ್ತಾರ, ಯಾಕೆ ಮ್ಯಾಲೆ ನೋಡ್ಲಕತ್ತಿದಿ, ಮ್ಯಾಲೆ ಏನಾರ ಅಂಟಿಸಿದೇನು ಅಂತೇಳಿ ಕೇಳ್ತಿರ್ತಾರ. ಇದು ಅಭ್ಯಾಸ ಎಕ್ಸ್ಪೀರಿಯನ್ಸ್ ಎಲ್ಲರಿಗೆ ಆಗಿರ್ತದ್ರಿ ಅತ್ತಿ, ನನಗೊಬ್ಬಾಕಿಗೆ ಅಲ್ಲ. ನಿಜ ಹೇಳತ್ತೀನಿಲ್ರಿ ನಾನು. ನಿಮಗೂ ಇದು ಏನಾರ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂದ್ರೆ ಕಮೆಂಟ್ ಮಾಡೋದು ಮರಿಬೇಡ್ರಿ. ಮತ್ತೆ ಹೊಳಿತಾ ತಲೆಗೆ ಮ್ಯಾಲೆ ನೋಡಿ ಚಾರ್ ಮಾಡೋದ್ರಲಿಂತ ಹೋಗ್ಲಿ. ಏನು ಅಡುಗೆ ಮಾಡ್ಲಾಕತ್ತಿದೀಗ ಅತ್ತಿ? ಯಾಕೇನೋ ಮೀನ ತಿನ್ನಂಗಾಗ್ಯದ್ರಿ, ಮೀನಿನ ಸಾರು ಮಾಡ್ಬೇಕಲ್ಲಾಕತ್ತೀನಿ. ಸುಮ್ಮ ಮೀನು ತೊಗೊಂಡ್ಬಾ ಅಂತ ಹೇಳ್ತೀರೇನ್ರಿ ನಿಮ್ಮ ಮಗನಿಗೆ? ಮೀನು ಸಾರು ಮಾಡ್ತೀನಂತ. ಇವತ್ತು ಯಾವಾರ ಕುನಾದ ಏನು ನಿನಗೆ? ಶುಕ್ರವಾರ ಯಾರ ಮೀನು ತಂದು ಮೀನು ಸಾರು ಮಾಡ್ತಾರಾ? ತತ್ತಿ ಸಮೇತ ತಿನ್ನಲ್ಲ ಮನೆ ಶುಕ್ರವಾರ. ನೀ ಶುಕ್ರವಾರ ದಿನ ಮೀನು ಸಾರು ಮಾಡ್ತಾಳಂತ. ಮೀನು ಸಾರು ಯಾಕೆ ಬೇರೆ ದಿನ ಸಿಕ್ಕಿಲ್ಲ ನಿನಗೆ ಮೀನು ಸಾರು ತಿನ್ನಕ? ಶುಕ್ರವಾರ ಮೀನ ಮನೆಗೆ ಬರ್ಲಕ್ಕ ಒಲ್ಲ ಅಂತದೇನ್ರಿ ಅತ್ತಿ? ಶುಕ್ರವಾರ ದಿನ ಮೀನಿಗೇನು ರಜೆ ದಿನ ಅದೇನ್ರಿ? ಅಂದ್ರೆ ಅದು ಶಾಪಿಂಗ್ ಮಾಡ್ಲಿಕ್ಕ, ಪಿಕ್ಚರ್ ನೋಡ್ಲಿಕ್ಕ, ಎಲ್ಲಿಗಾರ ಅಡ್ಡಾಡ್ಲಿಕ್ಕೆ ಹೋಗಿರ್ತದೇನ್ರಿ ಶುಕ್ರವಾರ? ಯಾಕೆ ಮಾಡ್ಬಾರ್ದ್ರಿ ಅತ್ತಿ ಶುಕ್ರವಾರ ಮೀನ? ಅದೇನು ಬರ್ಲಿಕ್ಕೆ ಒಲ್ಲ ಅಂತದೇನ್ರಿ? ಇವತ್ತು ಶುಕ್ರವಾರ ನಂದು ರಜಾ, ನಾ ಬರಲ್ಲ ಅಂತದೇನ್ರಿ? ಅದೇ ಬರ್ಲಿಕ್ಕೆ ತಯಾರಿರ್ತದಪ್ಪ. ನೀವು ನೋಡ್ರಿ ತರ್ಲಿಕ್ಕೆ ಇಟ್ಲಕ್ಕ ಹಾಕ್ತೀರಿ. ಅಯ್ಯ ಅತ್ತಿ ಏನು ಹೇಳ್ರಿ ನಿಮ್ಗೆ? ಹೇಳ್ರಿ ಅತ್ತಿ ಹೇಳ್ರಿ, ಮೀನು ಸಾರು ತಿನ್ನಮಂತ. ಶುಕ್ರವಾರ ಮಂಗಳವಾರ ಈಗ ಅಷ್ಟೇ ಅಲ್ಲ ಅರ್ಚಿ, ಇದು ಹಿಂದಿನ ಕಾಲದ್ಲಿಂತ ತಲೆತಲಾಂತರಲಿಂತ ಬಂದದ ಗೊತ್ತೇನ? ಶುಕ್ರವಾರ ಮಂಗಳವಾರ ಮೀನಾಯ್ತು ಮಟ್ಟ ಐತೆ ಇದು ಯಾವುದು ಮಾಡಲ್ಲ, ಇತಿಹಾಸಲಿಂತ ಬಂದದ ಗೊತ್ತೇನು ನಿನಗೆ? ಸುಮ್ಮನೆ ಮಾತಾಡ್ತಾ ಬಾಯಿದ ಅಂತೇಳಿ ಸಿಕ್ಕಿದ ಬಿಟ್ಟಿದೆ ಎಲ್ಲ ಮಾತಾಡ್ತಿ. ಏನು ಮಾಡೋದಿಲ್ಲ. ನಾ ಇದ್ದಾಗ ಒಟ್ಟೆ, ನಮ್ಮ ಮೇಲೆ ಸತ್ತಾಗ ಒಟ್ಟ ಶುಕ್ರವಾರ ಮಂಗಳವಾರ ಇದೆಲ್ಲ ಮಾಡತ್ತು ಇಲ್ಲ ಹೇಳಕತ್ತೀನಿ ನಾನು ನಿನಗೆ, ತಲೆಗಿಟ್ಕೋ. ಹೌದೇನ್ರಿ ಅತ್ತಿ? ಆಯ್ತು ಬಿಡ್ರಿ. ಚಂದ ಗೋಡಂಬಿ, ದ್ರಾಕ್ಷಿ, ತುಪ್ಪ ಎಲ್ಲ ಹಾಕಿ ಶಿರಾ ಮಾಡಿಬಿಡ್ತೀನಿ. ಚಲೋ, ದೇವ್ರಿಗೆ ಭೀ ಚಂದ, ನಮಗೂ ಚಂದ. ಗೋಡಂಬಿ ದ್ರಾಕ್ಷಿ ಎಷ್ಟು ತುಟ್ಟಿದಾವ ಗೊತ್ತೇನು ನಿನಗೆ? ಎಲ್ಲ ಹಾಕಿ ಶಿರಾ ಮಾಡ್ತಾಳತ್ತ. ಶಿರಾ ಏನು ಬ್ಯಾಡ ಬಿಡು. ಇವತ್ತೇನೋ ಯಾರ್ದಾರ ಹುಟ್ಟಿದಬ್ಬ ಅದೇನು ಶಿರಾ ಮಾಡಕ್ಕೆ? ಹೌದಾನಿ ಕೀರರ ಮಾಡ್ತೀನಿ ರೀ ಅತ್ತಿ. ನೀವೇನೆಲ್ಲ ಬ್ಯಾಡ್ ಅಂಥೇಳಿ ನನ್ನ ಬಾಯಿಗೆ ಮಣ್ಣೆ ಹಾಕ್ಲಕತ್ತೀರಿ. ಚಂದ ಕಣ್ಣು ಬಿಟ್ಟು ನೋಡು. ಚಂದ ಕಣ್ಣು ಬಿಟ್ಟು ನೋಡು ನನ್ನ ಕೈ ನೋಡು. ನನ್ನ ಕೈಯಾಗ ಮಣ್ಣದ ಏನಿಲ್ಲಿ? ಮಣ್ಣದ ಕೈಯಾಗ? ನಾ ಇವಾಗ ನಿನ್ನ ಬಾಯಾಗ ಮಣ್ಣು ಹಾಕ್ದ? ಯಾವಾಗ ಹಾಕ್ದೆ ಹೇಳ? ಮಣ್ಣು ಹಾಕಿನ ನಾ ನಿನ್ನ ಬಾಯಾಗ? ಯಾವಾಗ ಹಾಕ್ದ ಅರ್ಚಿ? ತೋರಿಸ್ಬೇಕಂದ್ರೆ ತೋರಿಸ್ಬೇಕು ಇವಾಗ ನೀ. ನಾ ಯಾವಾಗ ನಿನ್ನ ಬಾಯಾಗ ಮಣ್ಣು ಹಾಕಿನಿ? ನಿನ್ನ ಬಾಯಿ ತೋರಿಸು ನೋಡಮ್ಮ. ತೋರಿಸು, ನಿನ್ನ ಬಾಯಿ ತೋರಿಸು. ಯಾವಾಗ ಮಣ್ಣು ಹಾಕಿನಿ ನಾನು ನಿನ್ನ ಬಾಯಾಗ? ಹೋಲ್ ಬಿಡ್ರಿ ಅತ್ತಿ, ಹಂಗೆ ಸಜಿಕಂದ್ ನಾನು. ಈಗ ಏನು ಮಾಡಂತೀರಿ ಹೇಳ್ರಿ ಅಡ್ಗೆ? ಮತ್ತೆ ಹೊತ್ತಾಯ್ತಂತಂದ್ರೆ ಈಗ ಮತ್ತೆ ಮಾವರದು ಊಟಕ್ಕದು ಬರ್ತಾರ. ಏನು ಮಾಡಂತೀರಿ ಹೇಳ್ರಿ ನನಗೆ? ನಾ ಏನು ಹೇಳಲ್ಲ, ನೀ ಏನು ಮಾಡ್ತಿ ಹೇಳು? ಪೂರಿ ಆಲೂಗಡ್ಡೆ ಪಲ್ಯ ಮಾಡ್ರಿ. ಪೂರಿ ಅಂತ ನೀವು ಮಾಡ್ಲಿಕ್ಕೆ ಹೋಗ್ಬೇಡ ಅಂತೀನಿ ನಾನು. ಯಾಕಂತಂದ್ರೆ ಎಣ್ಣೆ ಅಂದ್ರೆ ಎಣ್ಣೆ ಹಿಡಿದಿರ್ತದ. ಅದ್ರಾಗ ಬೇರೆ ಮುಂಜಾನೆ ಅಷ್ಟೊಂದು ಎಣ್ಣೆ ಹಾಕಿ ತಿನ್ನಕ್ಕೆ ಹೋಗಲ್ ಬಿಡವ. ಎಲ್ಲಿ ಮಾಡ್ತಿ ಪೂರಿ ಪಲ್ಯ? ಬೇಡ ಅತ್ತಿ, ರೊಟ್ಟಿ ಮೆಂತೆ ಪಲ್ಯ ಮಾಡ್ತೀನಿ ನೋಡ್ರಿ. ಶುಕ್ರವಾರ ಎಲ್ಲಿ ರೊಟ್ಟಿ ಮಾಡ್ತೇವು? ಶುಕ್ರವಾರ ಇಲ್ಲೇನು ಇವತ್ತು? ರೊಟ್ಟಿ ಮಾಡಲ್ ಬಿಡು ಇವತ್ತು. ಅದು ಬ್ಯಾಡ, ಇದು ಬ್ಯಾಡ, ಇದು ಬ್ಯಾಡ, ಅದು ಬ್ಯಾಡ ಅತ್ತಿ. ಮತ್ತೆ ಏನು ಮಾಡಂತೀರಿ ಹೇಳ್ರಿ? ನೀವು ಹೇಳಿದೆ ಮಾಡ್ತೀನತ್ತ, ಏನು ಮಾಡಂತೀರಿ ಹೇಳ್ಬಿಡ್ರಿ ಕಡೆ. ಯಾಕ ನಾ ಹೇಳಿದೆ ಯಾಕೆ ಮಾಡ್ತಿ? ಈ ಮನ್ಯಾಗ ನಾ ಒಬ್ಬಕ್ಕಿನೇ ತಿಂತೀನೇನು? ನೀವೆಲ್ಲ ಏನು ಮಾರಿ ನೋಡ್ಕೊತ ಕೊಡ್ತೀರಿ? ಏನು ನೀರು ಕುಡಿದು ಕೊಡ್ತೀರೇನಂದ್ರೆ ನಾ ಒಬ್ಬಕ್ಕೆ ಊಟ ಮಾಡ್ತೀರ? ನಾ ಹೇಳಿದೆ ಯಾಕೆ ಮಾಡ್ತಂದ್ರೆ ನೀನು? ನಿನಗೇನು ತಿಳಿತ ಅದು ಮಾಡು. ನನಗೆ ತಿಳಿದಿದ್ದು ಮಾಡಂತಾಳ. ಮತ್ತು ಮಾಡ್ಲಿಕ್ಕೆ ಹೋದ್ರೆ ಅದು ಬೇಡ ಇದು ಬೇಡ ಅನ್ಕೋತ ನಿಂತಾಳ ಇಲ್ಲಿ. ಈಗ ನಾನು ಬರೋ ಸಿಟ್ಟಿಗೆ ಕುಕ್ಕರ ಎತ್ತು ಹಾಕ್ಲಿ ಅಂತ ತಲೆ ಮೇಲೆ ಎಲ್ಲಕತ್ತ ಜೀವ. ಆಯ್ತು ತಗೋರಿ ಅತ್ತಿ, ನನಗೇನು ತಿಳಿತದ ಮಾಡ್ಕೊಂಡು ಬರ್ತೀನಂತ. ನೀವು ಊಟ ಮಾಡಿರಿ. ನೀ ಏನು ಮಾಡತ್ತಿ? ಅದು ನಾವು ಬಾಯಿ ಮುಚ್ಕೊಂಡು ತಿನ್ಬೇಕೇನು? ಅಂದ್ರೆ ನಾವು ನಿನ್ನ ಕಣ್ಣಿಗೆ ಏನು ದನಗಳು ಕಾಣಕತ್ತಿದ್ದೇವೇನು? ನೀ ಹಾಕಿದ್ದು ನಾವು ತಿಲ್ಲಕ? ನೀವು ಬಂದಿಲ್ಲಿ ಅರ್ಧ ಗಂಟೆ ಆಯ್ತು ರೀ ಅತ್ತಿ. ಒಂದು ಏನು ಮಾಡಲಿ ಅಡುಗೆ ಅಂತೇಳಿ ಹೇಳಲ್ ಹೊಂಟಿರಿ, ಇಲ್ಲ ನನಗೂ ಮಾಡ್ಲಿಕ್ಕೆ ಬಿಡಲ್ ಹೊಂಟಿರಿ. ಏನು ಮಾಡಮಂತೀರಿ ಅತ್ತಿ? ಹಿಂಗಾದ್ರೆ ಮತ್ತೆ ಮನೆಯಾಗೀಗ ಎಲ್ಲ ಗಂಡು ಮಕ್ಕಳು ಊಟಕ್ಕೆ ಬರೋ ಹೊತ್ತೈತಿ. ಈಗ
ಏನು ಮಾಡ್ರಿ ನಾ ಬೈಸ್ಕೊಳ್ರ ಈಗ ಅಂದ್ರೆ ನೀ ಬೈಸ್ಕೊಳ್ಳೋದು ಹತ್ತು ಅಂತ ಈಗ ನನಗೆ ಬೈಸ್ತೇನು ಚಲೋ ಐತೆ ಅಂದ್ರೆ ಹಾಂ ಈಗ ಅಂದ್ರೆ ಈಗ ಎಲ್ಲರ ಮುಂದೆ ನನಗೆ ಬೈಸ್ತೀನಿ ನೀ ಯಾಕೆ ಬೈಸ್ಕೊತವ ನನಗೆ ಬೈಸಂಗೆ ಕಾಣಿಸ್ತೀವಿ ಬೈಸ್ಬಿಡು ಅಲ್ಲ ಮತ್ತೆ ಅದು ಯಾಕೆ ಬಿಡ್ತಿ ನನಗೆ ಬೈಸ್ಬಿಡು ಮತ್ತೆ ಅತ್ತಿ ನಾ ಏನು ನಿಮಗೆ ಬೈಸಲ್ ಬಿಡ್ರಿ ನೀವು ಹೋಗಿ ಕೂಡ್ರಿ ಅತ್ತಿ ನಾ ಚಂದ ಶುಂಠಿದು ಹಾಕೊಂಡು ಚಾ ಮಾಡ್ಕೊಂಡು ಬರ್ತೀನಂತ ಚಾ ಕುಡಿಯಟ್ರಿ ನೀ ಚಾ ಕೊಟ್ಟಾಗೆ ನಾ ಕುಡಿಬೇಕೇನು ಹಾಂ ನೀ ಚಾ ಮಾಡಿ ಹಾಕಿದಾಗೆ ನಾ ಚಾ ಕುಡಿಬೇಕೇನು ಇಟ್ಟಕ್ಕೂ ನಾನು ನಿನಗೇನು ಚಾ ಮಾಡ್ಕೊಂಡು ಬಾ ನನಗೆ ಶುಂಠಿ ಹಾಕಿ ಅಂತ ಅಂದೇನು ನಾ ಯಾವಾಗ ನಿನಗೆ ಶುಂಠಿ ಹಾಕಿ ಚಾ ಮಾಡ್ಕೊಂಡು ಬಾ ಅಂದ ಯಾವಾಗ ಅಂದನ ಅದು ಯಾಕೆ ನೀ ನನಗೆ ಚಾ ಮಾಡ್ಕೊಂಡು ಬರ್ತೀನಿ ಅಂತಂದು ನಾ ಹೇಳಾರ್ದೆ ಅದು ಹ್ಯಾಂಗೆ ಅಂದಿ ನೀನು ಅಂದ್ರೆ ಈಗ ನೀ ಮಾಡ್ಕೊಂಡು ಬರ್ತೀನಿ ನಾ ಕುಡಿಬೇಕಷ್ಟೇ ಆರ್ಡ್ರ್ ಮಾಡ್ಲತ್ತಿದೆ ನನಗೆ ಅತ್ತಿ ನಾ ಯಾಕೆ ನಿಮಗೆ ಆರ್ಡ್ರ್ ಮಾಡ್ರಿ ನಾ ಹಾಗೆ ಸುಮ್ಮ ಕೇಳಿದ್ರಿ ಮುಂಜಾನೆ ಹಿಡ್ದು ನೀವು ಚಾ ಕುಡ್ತಿದ್ದಿಲ್ಲಲ್ಲ ಅದಕ್ಕೆ ಮಾಡಿಕೊಡ್ಲೇನಂತ ಕೇಳ್ದೆ ಆಯ್ತು ತಗೋರಿ ಬ್ಯಾಡ ಅಂತಂದ್ರೆ ಬ್ಯಾಡ ಮಾಡಿಕೊಡಲ್ಲ ಆಯ್ತಾ ಈಗ ನಾ ಅಡುಗೆಗೆ ಏನಾರ ಮಾಡ್ತೀನಂತ ನೀವು ಹೋಗಿ ಕೂಡ್ರಿ ಅತ್ತಿ ನಾ ಅಡುಗೆ ಮಾಡ್ಕೊಂಡು ಬರ್ತೀನಂತ ಯಾಕೆ ಈ ಅಡುಗೆ ಮನೆ ನಿಂದು ಒಬ್ಬಕ್ಕಿಂದೇತೇನು ಇಲ್ಲಿ ನಾನು ನಿಂದಿರ್ಬಾರ್ದೇನು ನೀನು ಪರ್ಮಿಷನ್ ತೊಗೊಂಡು ನಿಂದಿರ್ಬೇಕೇನು ಹಾಂ ಯಾಕೆ ಹೋಗಲಾಗತ್ತಿದ್ದು ನನಗೆ ಯಾಕೆ ನಿಂದ್ರದು ನನಗಿಲ್ಲ ಈ ಹಕ್ಕಿಲ್ಲೇನು ಅಡುಗೆ ಮನೆ ನಿಂದ್ರದು ನಿಂತು ಎಟ್ಟತ್ತೈತ್ರಿ ಅತ್ತಿ ನೀವು ಅರ್ಧ ಗಂಟೆ ಮ್ಯಾಲಾಯ್ತು ಅದಕ್ಕೆ ಕಾಲ ಬ್ಯಾನ್ ಆತಿರ್ತಾವ ಅದಕ್ಕೆ ಸುಮ್ಮನೆ ಯಾಕೆ ನಿಂದಿರ್ತಾರ ಅದಕ್ಕೆ ಹೋಗಿ ಕೂಡ್ರಿ ಅಂತ ಅಂದ್ರಿ ಅಷ್ಟೇ ರೀ ನೀವೇನ್ರಿ ಅತ್ತಿ ಎಲ್ಲಕ್ಕ ಏನಾರ ಒಂದು ಅಂತಿರಲ್ಲ ಅದಕ್ಕೆ ಏನಂದಿನಿ ಹೇಳ್ಬೇಕು ಈಗ ನೀ ನನಗೆ ಎಲ್ಲಕ್ಕ ಏನಾರ ಒಂದು ಅಂತೀನಿ ಅಂತ ಅಲ್ಲಾಗತ್ತಿದಲ್ಲ ಅದಕ್ಕೆ ಏನಂದು ನಾನು ಈಗ ಅಂಥದ್ದು ಏನಂದು ನಾನು ಬಾರ್ದು ಏನಂದಿನಿ ನಾನು ಎಲ್ಲಕ್ಕ ಅಂತೀನಲ್ಲಾಗತ್ತಿದಲ್ಲ ಎಲ್ಲಕ್ಕ ಏನಂದಿನಿ ನಾನು ಯಾವಾಗಂದ ನಾನು ಏನಂದಿಲ್ರಿ ಅತ್ತಿ ಎಲ್ಲ ನಾನೇ ಅಂದೀನಿ ನನಗೆ ಮಾಡ್ಲಿಕ್ಕೆ ಏನು ಕೆಲಸ ಇಲ್ಲಲ್ರಿ ಈಗ ಏನು ಅಡುಗೆ ಮಾಡ್ಬೇಕಂತ ಬೇರೆ ಗೊತ್ತಾಗಲ್ಲೋಗದ ಅದಕ್ಕೆ ಸುಮ್ಮನೆ ನಿಮ್ಮ ತಲೆ ತಿನ್ಕೋತ ನಿಂತೀನಿ ರೀ ಕೆಲಸ ಇದ್ರೆ ಇಟ್ಟಾಕ ನಿಮ್ಮ ತಲೆ ತಿಂತಿದ್ದ ಹೇಳ್ರಿ ನನಗೆ ಕೆಲಸ ಇಲ್ಲ ಮತ್ತು ಕೈಯಾಗ ಮಾಡ್ಲಿಕ್ಕೆ ಅದಕ್ಕೆ ಹಂಗಾರ ಸುದ್ದಿ ಬಳಸಿ ನಿಮ್ಗೆ ಸಂಗಟ ಜಗಳ ಮಾಡ್ಬೇಕಲ್ಲಕತ್ತೀನಿ ಅದಕ್ಕೆ ನಿಮ್ಗೆ ಒಂದಕ್ಕೆ 10 ಮಾತಾಡ್ಲಕತ್ತೀನಿ ರೀ ಮತ್ತೇನಿಲ್ರಿ ನಿಮ್ದೇನು ತಪ್ಪಿಲ್ರಿ ಅತ್ತಿ ಎಲ್ಲ ನಂದೇ ತಪ್ಪದ ನೋಡ್ರಿ ಕೈಯಾಗ ಕೆಲಸ ಇಲ್ಲ ಮತ್ತೆ ಏನು ಮಾಡಬೇಕು ಬಾಯಿ ಸುಮ್ಮ ಕೂಡಲ್ಲಲ್ಲ ಹೆಂಗಾರ ಮಾಡಿ ಜಗಳ ತೆಗಿಬೇಕಲ್ಲ ಈಗ ನಾನು ಅದಕ್ಕೆ ಜಗಳ ತೆಗ್ಲಾಕತ್ತೀನಿ ನಿಮಗೆ ಆಯ್ತು ರೀ ಅತ್ತಿ ನಂದೇ ತಪ್ಪದ ರೀ ಈಗ ನನ್ನ ಕೈಯಾಗ ಕೆಲಸ ಭಾಳ ಅದ ರೀ ಅತ್ತಿ ಈ ಕೆಲಸ ಮಾಡ್ತೀನಿ ರೀ ನಾ ಈಗ ನಿಮಗೇನು ಜಗಳ ಮಾಡಲ್ರಿ ಆಯ್ತು ರೀ ಅತ್ತಿ ನೀವೇನು ಅಂದಿಲ್ಲ ತಗೋರಿ ನಿಮ್ದೇನು ತಪ್ಪಿಲ್ಲ ನಂದೇ ತಪ್ಪದ ರೀ ಚಲೋ ಐತಿ ಬಿಡು ಬಟ್ಟೆ ಸುತ್ತ ಹೊಡ್ಯೋದಂತಂದು ಇದಕ್ಕೆ ಅಂತರ ಕಾಣಿಸ್ತದ ಚಲೋ ಮಾತಾಡೋದು ಕಲ್ತಿದ್ದಿ ನನಗೆಲ್ಲ ಕತ್ತಿದ್ದಲ್ಲ ಇದೆಲ್ಲ ನಂಗೆ ಗೊತ್ತಾಗಲ್ಲತ್ತಿದ್ಯಾ ನೀ ಚಾಪಿ ಕೆಳಗೆ ಸೇರಿ ನಾ ರಂಗೋಲಿ ಕೆಳಗೆ ಸೇರ್ತೀನಿ ಗೊತ್ತೇನು ಎಟ್ಟೆ ಅಲ್ಲಿ ನಾನು ನಿಮ್ಮ ಹತ್ತಿದ್ದೀನಿ ಇದೆಲ್ಲ ನೀ ನನಗೆ ಅಂದಿದ್ದು ಹೌದಲ್ಲ ಬರಲಿ ನನ್ನ ಮಗ ಮಾಡ್ತೀನಿ ನಿಮ್ಗೆ ಅಂದಿಲ್ಲ ತೋರಿ ಅತ್ತಿ ಕುಂಬಳಕಾಯಿ ಕಳ್ಳ ಅಂತಂದ್ರೆ ಯಾರೋ ಹೆಗಲು ಮುಟ್ಕೊಂಡಿರತ್ತ ಹಂಗೆ ನನ್ನ ಅನ್ಕೊಳಕತ್ತೀನಿ ನೀವು ನಿಮ್ಮ ಮೇಲೆ ಹಾಕೊಳಕತ್ತೀರಪ್ಪ ಯಾಕೆ ನಿಮಗೆ ಮಾಡೋಕ್ಕೇನು ಕೆಲಸ ಇಲ್ಲೇನ್ರಿ ಅತ್ತಿ ಅದಕ್ಕೆ ನಿಮ್ಗೆ ಅದು ತಟ್ಟೆದನ ಅಂದಿದ್ದು ಮಾತು ನನಗೆ ಗೊತ್ತು ಈಕಿ ನನಗೆ ಬೈಲಾಕತ್ತಾಳಂತ ಇರಲಿ ಇನ್ನೊಂದು ಸ್ವಲ್ಪ ಏನಾರ ನಾ ಇಲ್ಲೇ ನಿಂತಂತಂದ್ರೆ ಡೈರೆಕ್ಟ್ ಎದರೆ ಫೇಸ್ ಟು ಫೇಸ್ ಬೈಲಕ್ಕೆ ನಿಂತಿರ್ತಾಳೆ ಯಾಕೆ ಬೇಕು ಎಸ್ಕೇಪ್ ಅತ್ತಿರಿ ಎಲ್ಲಿ ಕಳೆದು ಹೋದ್ರಿ ಇಲ್ಲವಾ ಎಲ್ಲಿ ಕಳೆದು ಹೋಗಿಲ್ಲ ತಗೋ ಇಲ್ಲೇ ಇದ್ದೀನಿ ಒಬ್ಬರು ಇರ್ತಾರ್ರಿ ಅತ್ತಿ ಅವ್ರಿಗೆ ಸೀದಾ ಭಾಷೆದಾಗ ಹೇಳಿದ್ರೆ ಅರ್ಥನೇ ಆಗಲ್ರಿ ಒಂಗ್ ಹೇಳಿದ್ರೆ ಗೊತ್ತಾಗ್ತದ್ರಿ ಇನ್ನೊಂದು ಏನು ಗೊತ್ತೇನ್ರಿ ಅತ್ತಿ ನಾನು ಹೇಳೋಟ್ ಹೇಳ್ತೀನಿ ಏನಾರ ಕೇಳಿಕೆ ಅಂದ್ರಿಲ್ರಿ ಕಾಲು ಹಿಡಿದು ನೆಲಕ್ಕೆ ಬಡ್ದಂದ್ರೆ ರಪ್ಪ ಅಂತೇಳಿ ತಲೆನೇ ಒಡೆದು ಹೋಗ್ಬೇಕ್ರಿ ಕುಂಬಳಕಾಯಿಗತ್ಲೆ ಢೋಳೆ ಮಾಡಿಬಿಡ್ತೀನಿ ನಾನು ಎದ್ರಿನವ್ರು ಅವರು ಇವರು ಅಂತೇನು ಲೆಕ್ಕಕ್ಕೆ ಇಡಲ್ಲ ನೋಡಷ್ಟು ನೋಡ್ತೀನಿ ಹೇಳಷ್ಟು ಹೇಳ್ತೀನಿ ಮಿತಿ ಮೀರ್ತಂದ್ರೆ ಕಾಲು ಹಿಡಿದು ನೆಲಕ್ಕೆ ಬಡದೆ ನೋಡ್ರಿ ಅತ್ತಿ ಈಗ ಹೆಂಗೆ ಅರ್ಥ ಆಯ್ತು ನೋಡು ಸೀದಾ ಭಾಷೆದಾಗ ಹೇಳಿದ್ರೆ ಅರ್ಥ ಆಗಲ್ಲ ನಮ್ಮ ಅತ್ತಿಗೆ ಹಿಂಗೆ ಮಾತಾಡ್ಬೇಕು ಅತ್ತಿರಿ ಬಾಯ್ ಮುಚ್ಚ್ರಿ ನೊಣಗಿನ ಹೋಗಂಗವ ಮತ್ತ ಈಟ್ ಹೇಳಾಳ ಅಂತಂದ್ರೆ ಈಕಿ ಕಾಲು ಹಿಡಿದು ನೆಲಕ್ಕೆ ಬಡಂಗೆ ಕಾಣಿಸ್ತಾಳೆ ಯಾಕೆ ಬೇಕು ಅರ್ಚಿ ಅದೇನೋ ಖೀರ್ ಅಂದಲ್ಲ ಖೀರ ಅದು ನನಗೆ ಅಟ್ಟು ಚಂದ ಮಾಡಕ್ಕೆ ಬರಲ್ಲ ಅದಕ್ಕೆ ನನಗದು ಇಷ್ಟ ಆಗಿಲ್ಲ ಬಿಡು ನೀ ಚಂದ ಮಾಡ್ತಿ ಕಾಣಿಸ್ತದ ಅದೇ ಖೀರ್ ಮಾಡು ಅದ್ರಾಗೆ ಗೋಡಂಬಿ ತುಪ್ಪ ಎಲ್ಲ ಹಾಲು ಎಲ್ಲ ಹಾಕಿ ಚಂದ ಮಾಡ್ಕೊಂಡು ಬಾ ಏನು ನಾ ಹೋಗ್ತೀನವ ನನಗೆ ಅದು ಏನೋ ಕೆಲಸದ ನೆನಪೇ ಇದ್ದಿಲ್ಲ ನೋಡಿ ಇಟ್ಟತ್ತ ಮರ್ತೇ ಬಿಟ್ಟಿದ ನಾ ಹೋಗಿ ಬರ್ತೀನ ಬರತನ ನೀ ಖೀರ್ ಮಾಡುವ ಏನು ನಾ ಹೋಗ್ತೀನಿ ನೋಡು ಈಗ ಹೆಂಗೆ ಬಾಲ ಸುಟ್ಟಿದ್ದು ಬೇಕಿನ ಗತ್ಲೆ ಹೋದಳು ಹಿಂಗೆ ಮಾತಾಡ್ಬೇಕಿತ್ತು ನಾ ಅವಾಗೆ ನಾನು ಹೋಗ್ಲಿ ಅಂಥೇಳಿ ಏನಂದ್ರೆ ಭೀ ಕೇಳ್ಕೊಂಡು ಹೋದ ಆಕಿ ಉಲ್ಟಾ ನನ್ನ ತಲೆ ಮೇಲೆ ಬಂದು ಕೂಡ್ಲಾಕತ್ತೇಳು ಈಗ ನೋಡು ಹೆಂಗೆ ಜಾಡಿಸ್ ಕಳಿಸ್ದ
ನಿಮ್ಮ ಮನೆಗೂ ಹಿಂಗೆ ತಲೆ ತಿನ್ನ ಹತ್ತಿ ಇದ್ದಿರೋ ಅಂತಂತಂದ್ರೆ ಕಮೆಂಟ್ ಮಾಡೋದು ಮರಿಬೇಡ್ರಿ. ದಯವಿಟ್ಟು ಕಮೆಂಟ್ ಮಾಡಿರಿ. ನಿಮ್ಮ ಕಮೆಂಟ್ಗೋಸ್ಕರ ವೇಟ್ ಮಾಡ್ತೀವ್ರಿ. ಇದು ಕತೆ ಜಸ್ಟ್ ಕಾಮಿಡಿಗೋಸ್ಕರ ಮಾತ್ರ ರೀ. ಜಸ್ಟ್ ಇದು ಎಂಟರ್ಟೈನ್ಮೆಂಟ್ ಥರ ತಗೋರಿ ಅಷ್ಟೇ. ಸೀರಿಯಸ್ ಆಗಿ ಯಾರು ತೊಗೊಳಕ್ಕೆ ಹೋಗಬೇಡ್ರಿ. ಜಸ್ಟ್ ಕಾಮಿಡಿಗಾಗಿ ಮಾತ್ರ ಮಾಡಿದ್ರಿ. ನಮ್ಮ ಕತೆ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಕೊಡ್ಲಾರ್ದೆ ಮಾತ್ರ ಹೋಗ್ಲಕ್ಕೆ ಹೋಗಬೇಡ್ರಿ. ದಯವಿಟ್ಟು ಒಂದು ಲೈಕ್ ಕೊಡ್ರಿ. ಮತ್ತು ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡೋದಂತೂ ಮರಿಲಿಕ್ಕೆ ಹೋಗಬೇಡ್ರಿ. ದಯವಿಟ್ಟು ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡಿರಿ. ಇನ್ನೊಂದ್ರಿ, ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ನೋಡ್ಲಾಗತ್ತಿರಲ್ರಿ, ದಯವಿಟ್ಟು ಫಸ್ಟಿಂದ ಅಂದರೆ ಕಾಮಿಡಿ ಕತೆಗಳು ಕೆಲವೊಂದು ರೀಸೆಂಟಾಗಿ ಹಾಕೀನಿ. ದಯವಿಟ್ಟು ಆ ಕಾಮಿಡಿ ಕತೆಗಳೆಲ್ಲ ನೋಡ್ರಿ. ಹಾಗೆ ವಿಧವೆ ಹೆಣ್ಣಿನ ನಿತ್ಯ ನೋವಿನ ಕತೆ ಅಂತ ಹೇಳಿ ಅದ ರೀ. ದಯವಿಟ್ಟು ಅದು ಪಾರ್ಟ್ 1 ನಿಂತು ನೋಡ್ರಿ. ಅಂದ್ರೆ ನಿಮ್ಗೆ ಕತೆ ಅರ್ಥ ಆಗ್ತದೆ ರೀ. ಕತೆ ಅಂತೂ ಮಸ್ತ್ ಅದ ರೀ. ಅದು ಕತೆ ಜೊತೆನೇ ಈ ಕಾಮಿಡಿ ಕತೆಗಳು ನಡು ಒಂದೊಂದು ಹಾಕೋತ್ ಹೋಗ್ಲಾಗತ್ತೀನಿ. ದಯವಿಟ್ಟು ಎಲ್ಲ ಕತೆಗಳು ಆದಷ್ಟು ಸ್ಕಿಪ್ ಮಾಡಲಾರ್ದೆ ನೋಡ್ರಿ ಅಂಥೇಳಿ ನಾನು ನಿಮ್ಗೆ ಕೇಳ್ಕೊತೀನಿ ರೀ. ನಮ್ಮ ಕತೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡ್ರಿ. ಫಸ್ಟ್ ಟೈಮು ಯಾರು ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋವಾಗ ಒಂದು ನೋಟಿಫಿಕೇಶನ್ ಬಟನ್ ಇರ್ತದಲ್ರಿ, ಅದು ಆನ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ದಯವಿಟ್ಟು ಆನ್ ಮಾಡ್ಕೊರಿ. ಅಂದ್ರೆ ನೆಕ್ಸ್ಟ್ ಟೈಮ್ ನಾವು ಯಾವಾಗ ಕತೆ ಹಾಕ್ತಿರ್ನೋ ಅದು ನಿಮ್ಗೆ ರೀಚ್ ಆಗ್ತಿರ್ತದೆ ರೀ. ಸೊ ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡ್ರಿ ಅಂಥೇಳಿ ಕೇಳ್ಕೊತೀನಿ ರೀ. ವಿಧವೆ ಹೆಣ್ಣಿನ ನಿತ್ಯ ನೋವಿನ ಕತೆ ಒಳಗೆ ಜಾಸ್ತಿ ಕಾಮಿಡಿ ಇಲ್ರಿ. ಹಾಗಾಗಿ ನಾನು ಇದು ಕಾಮಿಡಿ ಕತೆಗೆ ಎಪಿಸೋಡು ಸಪ್ರೇಟಾಗಿ ಹಾಕ್ಲಾಗತ್ತೀನಿ ರೀ. ಅಂದರೆ ಸಪ್ರೇಟ್ ಚಾನಲ್ ಅಲ್ರಿ, ಇದೇ ಚಾನಲ್ ಒಳಗೆ ಹಾಕ್ಲತ್ತೀನಿ. ಒಂದೊಂದೇ ಎಪಿಸೋಡ್ ಹಾಕ್ತೀನಿ ರೀ. ಇದು ಕಂಟಿನ್ಯೂ ಏನಾಗಲ್ರಿ. ಅಂದರೆ ಚೈನ್ ಥರ ಹೇಳ್ಕೊಂಡು ಹೋಗಲ್ರಿ. ಮತ್ತು ನೆಕ್ಸ್ಟ್ ಡೇ ಬೇರೆ ಕಾಮಿಡಿ ಕತೆ ಬರ್ತದೆ ರೀ. ಏನ್ರಿ, ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ ರೀ. ಇನ್ನು ಸ್ವಲ್ಪ ದಿನ ಆದ್ರೆ ನನ್ನ ಚಾನಲ್ಲು ಮಾನಿಟೈಸ್ ಆಗ್ತದೆ ರೀ. ದಯವಿಟ್ಟು ಇದಕ್ಕೆ ನಿಮ್ಮದು ಸಪೋರ್ಟ್ ಭಾಳ ಆಗತ್ತೆ ರೀ. ದಯವಿಟ್ಟು ಸ್ಕಿಪ್ ಮಾಡಲಾರ್ದೆ ಕಂಪ್ಲೀಟಾಗಿ ನೋಡಿರಿ ಅಂಥೇಳಿ ನಾನು ನಿಮ್ಗೆ ಕೇಳ್ಕೊತೀನಿ ರೀ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾ ಬರಡ್ಗೆ ಮುಗಿಸಿ ಬಿಟ್ಟಲ್ಲ, ನಾನು ಒಂದೆರಡು ಮಾತು ಹೇಳಬೇಕಿತ್ತು ವಿವರ್ಸಿಗೆ. ಹೌದ್ರಿ ಅತ್ತಿ, ನನಗೇನು ಗೊತ್ತ್ರಿ, ನೀವು ಆ ಕಡೆ ಹೋದ್ರಿ ಬರಲೇ ಇಲ್ಲ. ನಾ ಇಷ್ಟು ಮಾತಾಡ್ಲಾಗತ್ರೂ ಅದಕ್ಕೆ ನಾನು ಮುಗಿಸ್ಬಿಟ್ರಿ. ಈಗೇನು ಬಿಡ್ರಿ, ಅವ್ರಿಗೂ ಇನ್ನೂ ನೋಡ್ತಿರ್ತಾರ. ಹೇಳ್ರಿ, ಅವ್ರೇನು ಅನ್ಕೊಳ್ಳಲ್ಲ. ಹೇಳ್ರಿ. ಆಲ್ರೆಡಿ ಅರ್ಚಿ ಎಲ್ಲ ಹೇಳೇ ಬಿಟ್ಟಾಳ್ರಿ. ಅದೇ ರೀ, ಇನ್ನೊಂದು ಸ್ವಲ್ಪ ದಿನದಾಗ ನನ್ನ ಚಾನಲು ಮಾನಿಟೈಸ್ ಆಗ್ತದ್ರಿ. ಇದಕ್ಕೆ ನಿಮ್ಮದು ಸಪೋರ್ಟೇ ಕಾರಣ ರೀ. ನೀವು ನನಗೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ಕೊಟ್ಟಿರಿ. ನಿಮ್ಮ ಸಪೋರ್ಟು ಯಾವಾಗಲೂ ನಮ್ಮ ಚಾನಲ್ ಮೇಲೆ ಹಿಂಗೆ ಇರಲಿ ಅಂತೇಳಿ ಕೇಳ್ಕೊತೀನಿ. ಆದಷ್ಟು ಸ್ಕಿಪ್ ಮಾಡಲಾರ್ದೆ ನೋಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೂ ಶೇರ್ ಮಾಡಿರಿ. ನಮ್ಮ ಕತೆ ಒಳಗೆ ಕಾಮಿಡಿನೂ ಇರ್ತದ್ರಿ, ಸ್ವಲ್ಪ ಮೊರಲ್ ಸ್ಟೋರಿ ಥರನೂ ಇರ್ತದ್ರಿ. ಅಂದ್ರೆ ಮನಿ ಸ್ಟೋರಿ, ಫ್ಯಾಮಿಲಿ ಸ್ಟೋರಿ ಎಲ್ಲನೂ ಮಿಕ್ಸಪ್ ಇರ್ತದ್ರಿ. ದಯವಿಟ್ಟು ಹೆಚ್ಚಾಗಿ ನೋಡಿರಿ. ಸ್ಕಿಪ್ ಮಾಡಲಾರ್ದೆ ನೋಡ್ರಿ ಅಂತ ಹೇಳಿ ಕೇಳ್ಕೊತೀನಿ. ಆಲ್ರೆಡಿ ನಮ್ಮ ಅರ್ಚಿ ಎಲ್ಲ ಹೇಳಿಬಿಟ್ಟಾಳ್ರಿ. ಅಂದ್ರೆ ನನ್ನ ಸೊಸಿ ಅರ್ಚನೆ ಎಲ್ಲ ಹೇಳಿಬಿಟ್ಟಾಳ ನಿಮ್ಗೆ. ದಯವಿಟ್ಟು ಸಪೋರ್ಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ ರೀ. ಭಾಳ ಸಪೋರ್ಟ್ ಮಾಡ್ಲಾಗತ್ತೀರಿ, ಭಾಳ ಇಷ್ಟಪಟ್ಟು ನೋಡ್ಲಾಗತ್ತೀರಿ. ನಿಮ್ಮದು ಈ ಸಪೋರ್ಟು ಯಾವಾಗಲೂ ಹಿಂಗೆ ಇರಲಿ ಅಂತೇಳಿ ಕೇಳ್ಕೊತೀವ್ರಿ. ಮತ್ತೇನಿಲ್ಲ, ಕತೆ ನೋಡಿರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.